ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿರ್ತಕ್ಕಂತಹದ್ದು ಇದೇ ಆಗಸ್ಟ್ 4ರಂದು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆ ಕಾಡಿನಿಂದ ನಾಡಿಗೆ ಗಜಪಯಣದ ಮೂಲಕ ಬರ್ತಾ ಇರತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆಯಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂತಹದ್ದು. ನಾನು ಕೂಡ ಈಗ ಮೈಸೂರು ಅರಮನೆ ಆವರಣದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಾಗಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರುವಂತಹ ಗಜಪಡೆಗೆ ತಂಗಲಿಕ್ಕೆ ಒಂದು ಉತ್ತಮ ರೀತಿಯಾದಂತಹ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇರ್ತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿಯೂ ಕೂಡ ಚಿನ್ನದ ಅಂಬಾರಿಯನ್ನು ಹೊತ್ತು ಒಂದು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಮೊದಲ ಹಂತದಲ್ಲಿ ಗಜಪಯಣದ ಮೂಲಕ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ಮೈಸೂರು ಅರಮನೆಯನ್ನು ಪ್ರವೇಶ ಮಾಡುವಂಥದ್ದು. ಅಂದರೆ ಆಗಸ್ಟ್ 4ರಂದು ವೀರಣ್ಣ ಹೊಸಳ್ಳಿಯಿಂದ ಏನು ಅರಣ್ಯ ಭವನಕ್ಕೆ ಬಂದು ದಸರಾ ಗಜಪಡೆ ಇಳಿತವೆ. ಆನಂತರದಲ್ಲಿ ಸಾಂಪ್ರದಾಯಿಕ ಪೂಜೆಗಳ ಮೂಲಕ ಇನ್ನು ಅದಾದ 2 ದಿನಗಳ ಬಳಿಕ ಒಂದು ಅರಮನೆ ಆವರಣವನ್ನು ದಸರಾ ಗಜಪಡೆ ತಲುಪುವಂಥದ್ದು. ಆ ದಸರಾ ಗಜಪಡೆಯ ಜೊತೆಗೆ ಮಾವುತರು ಕಾವು ಆಡಿಗರು ಕೂಡ ಬರುವಂಥದ್ದು. ಅದು ಅವ್ರಿಗೂ ಕೂಡ ಸಕಲ ಸಿದ್ಧತೆಗಳನ್ನು ಈಗ ಜಿಲ್ಲಾಡಳಿತದ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಾತ್ಕಾಲಿಕ ಶೆಡ್ಗಳನ್ನು ಅಂದರೆ ದಸರಾ ಗಜಪಡೆಯ ಜೊತೆಗೆ ಬರ್ತಕ್ಕಂತಹ ದಸರಾ ಒಂದು ಗಜಪಡೆಯ ಮಾವುತರು ಮತ್ತು ಕಾವಾಡಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅರಮನೆ ಆವರಣದಲ್ಲಿ ಈಗ ಒದಗಿಸಲಾಗಿರ್ತಕ್ಕಂಥದ್ದು. ಅವರಿಗೆ ತಾತ್ಕಾಲಿಕ ಶೆಡ್ಗಳ ಮೂಲಕ ಒಂದು ಮನೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ಈಗ ದಸರಾ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾದಂಥ ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆಯನ್ನು ಕೂಡ ತಾತ್ಕಾಲಿಕವಾಗಿ ಈ ಒಂದು ಅರಮನೆ ಆವರಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ದೃಶ್ಯಗಳಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಮೈಸೂರು ಅರಮನೆಯಲ್ಲಿಯೇ ಸದಾ ಇರುವಂತಹ ಪಟ್ಟದ ಆನೆಗಳು. ಅದರ ಒಂದು ಬಲಭಾಗದಲ್ಲಿ ಒಂದು ಏನು ಮೈಸೂರು ದಸರಾಗೆ ಗಜಪಡೆ ಕಾಡಿನಿಂದ ನಾಡಿಗೆ ಬರ್ತವೆ. ಅವರಿಗೆ ಸಾಕಷ್ಟು ಪೌಷ್ಟಿಕ ಅಂಶಗಳಿರುವತಕ್ಕಂಥ ಆಹಾರವನ್ನು ಸಿದ್ಧಪಡಿಸಬೇಕಾಗತ್ತೆ. ಆ ಒಂದು ಆಹಾರವನ್ನು ಸಿದ್ಧಪಡಿಸುವಂತಹ ಆಹಾರವನ್ನು ದಾಸ್ತಾನು ಮಾಡುವಂತಹ ಕೊಠಡಿಯನ್ನು ಕೂಡ ದುರಸ್ತಿಗೊಳಿಸ್ತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಗಜಪಡೆಯ ಮೊದಲ ಹಂತದ ಗಜಪಡೆ ಮೈಸೂರಿನ ಅರಮನೆ ಅಂಗಳಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಅರಮನೆ ಆವರಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.